ವಕ್ಫ್ ಕಾಯ್ದೆ ಬಗ್ಗೆ ಕೇಂದ್ರಕ್ಕೆ ಸುಪ್ರೀಂ ತರಾಟೆ. ಮುಸ್ಲಿಮರಿಗೂ ಅವಕಾಶ ನೀಡ್ತೀರಾ ಎಂದು ಪ್ರಶ್ನೆ. ವಕ್ಫ್ ಕಾಯ್ದೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದ್ದು ಮೋದಿ ಸರ್ಕಾರದ ಮುಂದೆ ಸಾಲು ಸಾಲು ಪ್ರಶ್ನೆಗಳನ್ನ ಇಟ್ಟಿದೆ. ಬಹುಚರ್ಚಿತ ವಕ್ಫ್ ಕಾಯ್ದೆಗೆ ಮೋದಿ ಸರ್ಕಾರ ಕೆಲ ದಿನಗಳ ಹಿಂದೆಯಷ್ಟೇ ತಿದ್ದುಪಡಿ ತಂದಿತ್ತು. ಇದಕ್ಕೆ ವಿರೋಧ ಪಕ್ಷಗಳು ಸೇರಿ ಮುಸ್ಲಿಂ ಸಮುದಾಯದಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿತ್ತು. ಅನೇಕರು ಕಾಯ್ದೆ ವಿರೋಧಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು. ವಕ್ಫ್ ಕಾಯ್ದೆ ವಿರೋಧಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಗಳನ್ನೆಲ್ಲ ಬುಧವಾರ ವಿಚಾರಣೆಗೆ ಕೈಗೆತ್ತಿಕೊಂಡ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರ ಸದಸ್ಯರನ್ನಾಗಿಸಲು ಮುಂದಾಗಿದ್ದೀರಿ. ಅದೇ ರೀತಿ ಹಿಂದೂಗಳ ಧಾರ್ಮಿಕ ಟ್ರಸ್ಟ್ನಲ್ಲಿ ಮುಸ್ಲಿಮರಿಗೆ ಅವಕಾಶ ಕೊಡುತ್ತೀರಾ ಎಂದು ನೇರವಾಗಿ ಕೇಂದ್ರ ಸರ್ಕಾರವನ್ನ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ಅದಲ್ಲದೆ ವಕ್ಫ್ ಕಾಯ್ದೆಯ ಕೆಲ ಭಾಗಗಳಿಗೆ ತಡೆ ನೀಡಲು ಸುಪ್ರೀಂ ಮುಂದಾಗಿದ್ದು ಕುತೂಹಲ ಕೆರಳಿಸಿದೆ. ಹೌದು, ವಕ್ಫ್ ಕಾಯ್ದೆ ವಿರೋಧಿಸಿ ಸಲ್ಲಿಕೆಯಾಗಿದ್ದ 72 ಅರ್ಜಿಗಳನ್ನ ಸುಪ್ರೀಂ ಕೋರ್ಟ್ ಬುಧವಾರ ವಿಚಾರಣೆಗೆ ಕೈಗೆತ್ತಿಕೊಂಡಿತ್ತು. ಈ ವೇಳೆ ಕೇಂದ್ರ ಸರ್ಕಾರವನ್ನ ಸಿಜೆಐ ಸಂಜೀವ್ ಖನ್ನಾ ನೇತೃತ್ವದ ಪೀಠ ತರಾಟೆಗೆ ತೆಗೆದುಕೊಂಡಿದೆ. ಪ್ರಮುಖವಾಗಿ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರರನ್ನ ಸದಸ್ಯರನ್ನಾಗಿ ಮಾಡುವ ಅಂಶವನ್ನ ನೀವು ನಿಮ್ಮ ಕಾಯ್ದೆಯಲ್ಲಿ ಸೇರಿಸಿದ್ದೀರಿ. ಅದೇನೋ ಸರಿ, ಆದರೆ ಹಿಂದೂಗಳ ಧಾರ್ಮಿಕ ಟ್ರಸ್ಟ್ಗಳಲ್ಲಿ ಮುಸ್ಲಿಮರಿಗೆ ಸದಸ್ಯರಾಗಲು ಅವಕಾಶ ಕೊಡುತ್ತೀರಾ ಎಂದು ನೇರ ಪ್ರಶ್ನೆಯನ್ನ ಕೇಂದ್ರದ ಮುಂದಿಟ್ಟಿದೆ. ಅದಲ್ಲದೆ ವಕ್ಫ್ ಕಾಯ್ದೆಯ ಕೆಲ ಭಾಗಗಳಿಗೆ ತಡೆಯೊಡ್ಡಲು ಕೂಡ ಸುಪ್ರೀಂ ಕೋರ್ಟ್ ಮುಂದಾಗಿತ್ತು. ಆದರೆ ಕೇಂದ್ರ ಸರ್ಕಾರದ ಮನವಿ ಮೇರೆಗೆ ವಿಚಾರಣೆಯನ್ನ ಸುಪ್ರೀಂ ಮುಂದೂಡಿದ್ದು ಇದು ಮತ್ಯಾವ ತಿರುವು ತೆಗೆದುಕೊಳ್ಳುತ್ತದೋ ಎಂಬುದನ್ನ ಕಾದು ನೋಡಬೇಕಿದೆ. ವಕ್ಫ್ ಆಸ್ತಿಯ ನೈಜ ಮಾಲೀಕರನ್ನ ಹೇಗೆ ನಿರ್ಧರಿಸುತ್ತೀರಿ? ವಕ್ಫ್ ಕಾಯ್ದೆಯ ಕೆಲ ಭಾಗಗಳಿಗೆ ಸುಪ್ರೀಂ ಕೋರ್ಟ್ ತಡೆ. ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ನ್ಯಾಯಮೂರ್ತಿಗಳಾದ ಸಂಜಯ್ ಕುಮಾರ್ ಹಾಗೂ ಕೆವಿ ವಿಶ್ವನಾಥನ್ ಅವರಿದ್ದ ಪೀಠ ವಕ್ಫ್ ಕಾಯ್ದೆ ಬಗ್ಗೆ ಹಲವು ಪ್ರಶ್ನೆಗಳನ್ನ ಎತ್ತಿದೆ. ವಕ್ಫ್ ಆಸ್ತಿಯ ನಿಜವಾದ ಮಾಲೀಕರು ಯಾರು ಎಂಬುದನ್ನ ನೀವು ಹೇಗೆ ನಿರ್ಧರಿಸುತ್ತೀರಿ ಎಂದು ಕೇಂದ್ರ ಸರ್ಕಾರವನ್ನ ಕೇಳಿದೆ. ಅದಲ್ಲದೆ ವಕ್ಫ್ ಆಸ್ತಿಪಾಸ್ತಿಗಳಲ್ಲಿ ಕೆಲವು ದುರುಪಯೋಗಗಳಾಗಿವೆ ಎಂಬುದು ಹೌದು. ಆದರೆ ವಕ್ಫ್ ಆಸ್ತಿಯನ್ನ ಈಗ ಯಾರು ಬಳಕೆ ಮಾಡುತ್ತಿದ್ದಾರೋ ಅವರೇ ಆ ಭೂಮಿಯ ಮಾಲೀಕರು ಎಂದು ವಕ್ಫ್ ಟ್ರಿಬ್ಯುನಲ್ಗಳು ಈ ಹಿಂದೆ ಕೆಲವು ಭೂಮಿ ವಿವಾದ ಕೇಸ್ಗಳಲ್ಲಿ ಫರ್ಮಾನು ಹೊರಡಿಸಿದೆ ಎಂದು ಕೂಡ ತಿಳಿಸಿದರು. ವಕ್ಫ್ ಆಸ್ತಿಯ ಅನುಭೋಗ ಯಾರು ಹೊಂದಿರುತ್ತಾರೋ ಅವರಿಗೆ ಮಾಲೀಕತ್ವ ಕೊಡುವುದನ್ನು ಈಗಾಗಲೇ ಒಪ್ಪಿಕೊಳ್ಳಲಾಗಿದೆ. ಕಾನೂನಿನ ಚೌಕಟ್ಟಿನಲ್ಲಿ ಅದು ಸಾಧುವೂ ಆಗಿದೆ. ಹಾಗಿರುವಾಗ ಅಂಥ ತೀರ್ಪುಗಳನ್ನ ನೀವು ಈಗ ರದ್ದು ಮಾಡಿದರೆ ಸಮಾಜದಲ್ಲಿ ಖಂಡಿತವಾಗಿಯೂ ಅಶಾಂತಿ ಆಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅದಲ್ಲದೆ ಶಾಸಕಾಂಗವು ಕಾನೂನುಗಳನ್ನ ರೂಪಿಸಬೇಕೇ ಹೊರತು ತಾವೇ ತೀರ್ಪು ಕೊಡುವಂತಿಲ್ಲ ಎಂದು ಹಿಂದೆ ಕೊಟ್ಟಿದ್ದ ತೀರ್ಪುಗಳ ಅನುಚಿತವೆಂದು ಘೋಷಿಸುವಂತಿಲ್ಲ ಎಂದು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಕೊನೆಗೆ ವಕ್ಫ್ ಕಾಯ್ದೆಯ ಕೆಲ ಭಾಗಗಳಿಗೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ಮುಂದಾಗಿತ್ತು. ಆದರೆ ಕೇಂದ್ರ ಸರ್ಕಾರದ ಮನವಿ ಮೇರೆಗೆ ವಿಚಾರಣೆಯನ್ನ ಮುಂದೂಡಿದೆ. ಹೊಸ ಕಾಯ್ದೆಯಿಂದ 26ನೇ ವಿಧಿ ಉಲ್ಲಂಘನೆ. ಸಂಸತ್ನಲ್ಲಿ ಚರ್ಚಿಸಿದ ಬಳಿಕ ಕಾನೂನು ಎಂದ ಕೇಂದ್ರ. ಅರ್ಜಿದಾರರ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಮಂಡಿಸಿದ್ದು ಹೊಸ ಕಾಯ್ದೆಯ ಹಲವು ಸೆಕ್ಷನ್ಗಳು ಸಂವಿಧಾನದ 26ನೇ ವಿಧಿಯನ್ನ ಉಲ್ಲಂಘಿಸುತ್ತದೆ. ಈ ವಿಧಿ ಧಾರ್ಮಿಕ ಆಚರಣೆಯ ಸ್ವಾತಂತ್ರ್ಯ ನೀಡುತ್ತದೆ. ಅದನ್ನು ಹೊಸ ವಕ್ಫ್ ಕಾಯ್ದೆಯು ಉಲ್ಲಂಘಿಸುತ್ತದೆ ಎಂದು ಹೇಳಿದರು. ಅಭಿಷೇಕ್ ಮನು ಸಿಂಘ್ವಿ ಕೂಡ ವಾದ ಮಂಡಿಸಿದ್ದು 8 ಲಕ್ಷ ವಕ್ಫ್ ಆಸ್ತಿಗಳಲ್ಲಿ 4 ಲಕ್ಷ ವಕ್ಫ್ ಆಸ್ತಿಗಳು ಹೊರಹೋಗುತ್ತದೆ ಎಂದು ವಾದ ಮಂಡಿಸಿದರು. ಇದಕ್ಕೆ ಕೇಂದ್ರದ ಪರ ವಾದ ಮಂಡಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೌಂಟರ್ ಕೊಟ್ಟರು. ಹೊಸ ಕಾನೂನನ್ನು ಲೋಕಸಭೆಯ 2 ಸದನದಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡಿದ ಬಳಿಕ ಜಾರಿಗೆ ತರಲಾಗಿದೆ. ಅದಕ್ಕೂ ಮುನ್ನ ಜಂಟಿ ಸಂಸದೀಯ ಸಮಿತಿಯ ಅಧ್ಯಯನವೂ ಆಗಿದೆ. 2 ಸದನಗಳಲ್ಲಿ ಪಾಸ್ ಆಗಿದೆ ಎಂದು ಹೇಳಿದರು.
ಪ್ರತಿಕ್ರಿಯಿಸಿದ ಪೀಠ ವಕ್ಫ್ ಕಾಯ್ದೆಗೆ ಸಂಬಂಧಿಸಿದಂತೆ ಹಿಂಸಾಚಾರ ನಡೆಯುತ್ತಿರುವುದಕ್ಕೆ ಖೇದ ವ್ಯಕ್ತಪಡಿಸಿದರು. ಹಿಂಸಾಚಾರದ ಮೂಲಕ ವ್ಯವಸ್ಥೆ ಮೇಲೆ ಒತ್ತಡ ಹಾಕಬಹುದು ಎಂದು ಅವರು ಅಂದುಕೊಂಡಿದ್ದಾರೆ ಎಂದರು. ಅದಲ್ಲದೆಯೇ ಕಾಯ್ದೆಯಲ್ಲಿನ ಪಾಸಿಟಿವ್ ಅಂಶಗಳ ಬಗ್ಗೆಯೂ ಮಾತನಾಡಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿದ್ದು ಅರ್ಜಿಯ ವಿಚಾರಣೆಯನ್ನ ಗುರುವಾರಕ್ಕೆ ಮುಂದೂಡಿದೆ. ಆದರೆ ಕೇಂದ್ರದ ಹಲವು ನಿಲುವುಗಳನ್ನ ತರಾಟೆಗೆ ತೆಗೆದುಕೊಂಡಿರುವ ಸುಪ್ರೀಂ ಕೋರ್ಟ್ ಗುರುವಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಎಂಬುದನ್ನು ನೋಡಬೇಕಿದೆ. ವಕ್ಫ್ ಕಾಯ್ದೆಯ ಕೆಲ ಅಂಶಗಳಿಗೆ ತಡೆ ನೀಡುತ್ತಾ ಅಥವಾ ಜನರೇ ನಿರ್ಧರಿಸಲಿ ಎಂದು ಬಿಡುತ್ತಾ ಎಂಬುದನ್ನು ನೋಡಬೇಕಿದೆ.